ಸಂಪನ್ನಗೊಂಡಿದೆ. ಎಷ್ಟೊಂದು ಜನ ಭಕ್ತರು ಬಂದದ್ದು ಬಹಳ ಸಂತೋಷದ ವಿಷಯ. ಎಷ್ಟೋ ಜನ ಭಜನೆ ಹಾಡೋರಿದ್ದಾರೆ, ಆದರೆ ಸಮಯದ ಅಭಾವದಿಂದ ಆಗಲಿಲ್ಲ. ದಯವಿಟ್ಟು ಎಲ್ಲರಿಗೂ ಕ್ಷಮೆ ಇರಲಿ. ಯಶೋದಮ್ಮ ಇರ್ಬೋದು, ಶಿವನಗರದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಇರ್ಬೋದು, ಯಶೋದಮ್ಮ ದೇವರಾಜ್ ಇರ್ಬೋದು, ಮೋಹಿನಿಯಮ್ಮ ಇರ್ಬೋದು, ಮತ್ತು ಇನ್ನೂ ಅನೇಕ ಪ್ರೇಮಕ್ಕರು ಇರ್ಬೋದು, ಮತ್ತು ಶೋಭಾ ರಮೇಶ್ ಇರ್ಬೋದು, ಇನ್ನೂ ಅನೇಕ. ಈಗ ನಾನು ಭಜನೆ ಹಾಡಿದೆ, ನನಗೂ ಹಾಡಲಿಕ್ಕೆ ಸಾಕಷ್ಟು ಹಾಡು ಬರ್ತವೆ. ಆದರೆ ಅವಕಾಶಗಳು ಪ್ರತಿ ವಾರ ನಾವು ಮಾಡ್ತಾ ಇರ್ತೇವೆ ಅಲ್ವಾ. ಹಾಗೆ ಗುರುಗಳು ಬಂದಾಗ ಕೆಲವೊಬ್ಬರಿಗೆ ಅವಕಾಶ ಸಿಗುತ್ತೆ, ಕೆಲವೊಬ್ಬರಿಗೆ ಅವಕಾಶ ಸಿಗಲ್ಲ. ಹಾಗಾಗಿ ಯಾರು ಅಂತ ಭಾವಿಸ್ಬೇಡಿ. ಪ್ರತಿ ವಾರ ಇರುತ್ತೆ, ದಯವಿಟ್ಟು ಎಲ್ಲರಿಗೂ ಅವಕಾಶ ಇರುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಬನ್ನಿ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಧನ ಸಹಾಯ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು. ನಿಮ್ಮೆಲ್ಲರ ಮೇಲೆ ದಿವ್ಯತ್ರೆಯ ವಿಶೇಷ ಕೃಪೆ ಇರಲಿ. ಪ್ರತಿ ವಾರನೂ ಇಲ್ಲಿ ಸತ್ಸಂಗ ನಡೆಯಕ್ಕೆ ಲಕ್ಷ್ಮೀದೇವಮ್ಮ ಅವರು ತುಂಬಾ ಸಹಾಯ ಮಾಡ್ತಾರೆ. ಇದು ದಿವ್ಯತ್ರೆಯ ಫೋಟೋಗೆ ಅಲಂಕಾರ ಇರ್ಬೋದು, ಪ್ರಸಾದದ ಜೋಡಣೆ ಇಲ್ಲಿ ಪಾದಾರ್ಪಣೆ ಮಾಡಿದ್ದು ನಮ್ಗೆ ಬಹಳ ಇದೊಂದು ಕ್ಷೇತ್ರ. ಅಂತ ಎಲ್ಲ ಭಕ್ತರಿಗೂ ಕೂಡ ಸದ್ಭಕ್ತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಗುರುಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಎಲ್ರಿಗಿನ್ನ ಫಸ್ಟ್ ಹೇಳ್ಬೇಕಂದ್ರೆ ಯತೀಶ್ ಅವ್ರಿಗೆ. ಅವರು ಯಾಕಂದ್ರೆ ಇಲ್ಲಿ ನಾವು ಸತ್ಸಂಗದಲ್ಲಿ ಬರೋರೆಲ್ಲರೂ ಹೆಣ್ಮಕ್ಳೇನೆ. ಅವರು ಇಷ್ಟೊಂದು ಸಂಘಟನೆ ಮಾಡ್ಬಿಟ್ಟು ಎಲ್ಲರನ್ನು ಕರೆಸಿ ಇಲ್ಲಿ ಪ್ರತಿ ವಾರನೂ ಒಂದು ಟೈಮ್ ಮೇಂಟೆನೆನ್ಸ್ ಇರ್ಬೋದು, ಎಲ್ಲದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಒಂದ್ಸಲ ಅದಿದ್ರೆ 2 ಸಲ ಫೋನ್